ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಬಹಳಷ್ಟು ಮಾಹಿತಿಯನ್ನ ತಿಳಿತಾ ಹೋಗ್ತೀನಿ. ಉಮೇಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ತಾ ಇದೆ. ಎಸ್, ಮುತ್ತಪ್ಪರಾಯ ಅವರ ಬಗ್ಗೆ ಕೇಳೋದಕ್ಕೆ, ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಯು ಆರ್ ದ ರೈಟ್ ಪರ್ಸನ್. ಈ ಪ್ರಕರಣವನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಿ ಅಂತ ಹೇಳಿದ್ರೆ, ಈ ಹಳೆಯ ಹಿಸ್ಟ್ರಿ ನಿಮಗೆ ಗೊತ್ತಿರೋದ್ರಿಂದ ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಇದು ಅಂತ? ಇದು ನೋಡಿ, ಭಾಳ ದಿವಸಗಳಿಂದ ಇದ್ದಂಥದ್ದು ವೈರತ್ವಗಳು ಎಲ್ಲೋ ಯಾವತ್ತೋ ಅನ್ನೋ ಸಾರಿ ಸ್ಫೋಟಗೊಳ್ಳುವಂಥದ್ದನ್ನ ನಾವು ಭಾಳ ಹಿಂದಿನ ರೌಡಿಸಮ್ಗಳಲ್ಲೂ ಸಹ ನೋಡ್ಕೊಂಡು ಬಂದಿದ್ದೀವಿ. ಮತ್ತು ನಾವು ಪ್ರಸಕ್ತ ವಿದ್ಯಮಾನಗಳಲ್ಲೂ ಸಹ ನೋಡ್ತಾ ಇದ್ದೀವಿ. ಈಗ ಸುಮಾರು 2020 ನಂತರ ಏನು ಮುತ್ತಪ್ಪರಯ್ಯವರ ಕಾಲವ ದೈವಾಧೀನದ ನಂತರ ನಾವೇನು ಅಂಥ ಶಬ್ದಗಳನ್ನ, ಅಂಥ ಇದನ್ನು ಘಟನಾವಳಿಗಳನ್ನ ನಾವು ನೋಡಿರಲಿಲ್ಲ 25 ತನಕ. ಸಣ್ಣ ಪುಟ್ಟ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹಾಗೆ ಎಲ್ಲೋ ಏನೋ ಕಾರಿಗೆ ಬೆಂಕಿ ಇಟ್ಟಿದ್ದಂತೆ, ಅಲ್ಲೇನೋ ಗಲಾಟೆ ಅಂತೆ, ಇನ್ಯಾವುದೋ ಆಸ್ತಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಗಲಾಟೆ ಅಂತೆ, ಮತ್ತು ಅವರ ಅತ್ಯಂತ ಭಾಳ ಆಪ್ತರುಗಳ ಮಧ್ಯೆ ಒಂದು ಒಳಜಗಳ ಅಂತೆ, ಅವರವ್ರುಗಳಲ್ಲಿ ಈ ಥರ ನಡೀತಾ ಇದೆಯಂತೆ ಏನಂತ ಅನ್ನುವಂಥದ್ದು, ಮತ್ತು ಈ ಥರದ್ದು ಕೇಳ್ಕೊಂಡು ಬರ್ತಾಯಿದ್ವಿ. ಮತ್ತು ಯಾವುದೇ ಆಘಾತದ್ದೇ ಆಗಲಿ ಮತ್ತು ಯಾರ ಮೇಲೆ ಆಗಲಿ ಬಲಪ್ರಯೋಗ ಆದದ್ದಾದಂಥದ್ದನ್ನು ನಾವು ನೋಡಿರಲಿಲ್ಲ. ಆದರೆ ಈ ಒಂದು ಏನು ಇನ್ಸಿಡೆಂಟ್ ನಡೆದಿದೆ ನಿನ್ನೆ ರಾತ್ರಿ, ಇದೊಂದು ಪಕ್ಕ ಅಂಡರ್ವರ್ಲ್ಡ್ಗಳು ತಯಾರಿನ ಮಾಡಿಕೊಂಡು ಇವನನ್ನು ಮುಗಿಸ್ಲೇಬೇಕು ಅನ್ನುವಂಥ ಎಲ್ಲ ತಯಾರಿ ನಡೆಸ್ಕೊಂಡು ನನ್ನ ಲೆಕ್ಕದಲ್ಲಿ ಬಂದು ಒಂದು ರಿಹರ್ಸಲ್ ಮಾಡಿರುವಂಥದ್ದು ಮಾಡಿರ್ತಾರೆ. ಯಾಕೆಂದರೆ ಏಕಾಏಕಿ ಬಂದು ಆ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ಅವರು ಬಂದು ಯಾವ ಜಾಗದಿಂದ ಗಾಡಿ ಬಂದರೆ ನಮಗೆಲ್ಲಿ ಹತ್ತಿರ ಆಗುತ್ತೆ, ನಮಗೆಲ್ಲಿ ಅವರು ಮನುಷ್ಯ ಕಾಣಿಸ್ಕೊಳ್ತಾನೆ, ಗ್ಲಾಸಿಂದ ಕಾಣಿಸ್ಬೋದು ಅಂತ ಅನ್ನುವಂಥದ್ದನ್ನ ತಿಳ್ಕೊಂಡು ನನ್ನ ಲೆಕ್ಕದಲ್ಲಿ ಇದನ್ನ ಭಾಳ ಪೂರ್ವ ತಯಾರಿ ಮಾಡಿಕೊಂಡು ಬಂದು ಅದನ್ನ ಫೈರಿಂಗ್ ಮಾಡಿರ್ತಕ್ಕಂಥದ್ದು ಕಾಣಿಸ್ತದೆ. ಅಂದರೆ ಅವ್ರಿಗೂ ಗೊತ್ತಿರ್ತದೆ ಮೂವಿಂಗ್ನಲ್ಲಿ ಭಾಳ ಕಷ್ಟ. ಯಾಕೆಂದರೆ 70-30 30% ಮಾತ್ರ ಅಷ್ಟೇ ಸಫಲತೆ ಕಾಣ್ತಕ್ಕಂಥದ್ದು ಯಾವುದೇ ಮೂವಿಂಗ್ ಟಾರ್ಗೆಟ್ನ ನಾವು ಮಾಡಿದಾಗ. ಅದು ಇದ್ರೊಳಗಡೆ ಕೂತ್ಕೊಂಡಿರ್ತಕ್ಕಂಥವ್ರು ಯಾರು ಅಂತ ಐಡೆಂಟಿಫೈ ಮಾಡೋದಕ್ಕೂ ಕಷ್ಟ. ಯಾಕೆಂದರೆ ತುಂಬ ಬ್ಲಾಕ್ ಕ್ಲಾಸ್ ಇದೆ, ಕತ್ಲೆ ಇತ್ತು, ಯಾರು ಓಡಿಸ್ತಾ ಇದ್ದಾರೆ, ಯಾರು ಹಿಂದೆ ಕೂತಿದ್ದಾರೆ ಅಂತ ಅನ್ನುವಂಥದ್ದನ್ನೂ ಸಹ ಸರಿಯಾಗಿ ಮಾಹಿತಿ ಸರಿಯಾಗಿ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಡ್ರೈವರ್ ಸೀಟಿಗೆ ನನ್ನ ಲೆಕ್ಕದಲ್ಲಿ ಡ್ರೈವರ್ ಮಾಡ್ತಾ ಇರ್ಬೋದು, ಡ್ರೈವಿಂಗ್ ಸೀಟ್ನಲ್ಲಿ ಕೂತಿರ್ಬೋದು ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅನಿಸುತ್ತೆ. ಆದರೆ ಆ ಮನುಷ್ಯ ಹಿಂಭಾಗದ ಸೀಟ್ನಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದಿದೆ. ಅಂದರೆ ಇವ್ರಿಗೆ ಶೂಟ್ ಯಾರು ಮಾಡ್ತಾ ಇದ್ರು ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಸರ್, ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ನಾನು ಮಾತನಾಡಿದ್ದು ಕೇಳಿಸ್ತಾ ಇದೆಯಾ? ರೈಟ್, ಉಮೇಶ್ ಅವರೇ, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ, ಜೊತೆಗೆ ನಾನು ಆಗ್ಲೇ ಹೇಳಿದೆ ಹಿಸ್ಟ್ರಿ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೀವು ಅಂತ. ಅಲ್ಲಿ ರಾಕೇಶ್ ಲ್ಯಾಂಡ್ ಡಿಸ್ಪ್ಯೂಟ್ ವಿಚಾರದಲ್ಲಿ ಗಲಾಟೆ ಆಗಿರೋದು, ಅದಾದ ನಂತರ ಅವರ 2ನೇ ಪತ್ನಿ ಇವೆಲ್ಲ ಪ್ರಕರಣದಲ್ಲಿ ಇರುವಂತಹ ಸಂಬಂಧ ಅದೇನಾದ್ರೂ ಇವತ್ತು ಡೋರ್ವರೆಗೂ ಬಂದಿದೆಯಾ, ಡೋರ್ ಶೂಟ್ವರೆಗೂ ಬಂದಿದೆಯಾ ಸರ್? ಏನ್ ಅನ್ಸುತ್ತೆ? ಅದೇ ಈಗ FIR-ನಲ್ಲಿ ಏನು ಅವ್ರು ಈಗಾಗಲೇ ಅದರಲ್ಲಿ ಬರೆದಿದ್ದಾರೆ, ಕೆಲವಷ್ಟು ಉಲ್ಲೇಖ ಮಾಡಿದ್ದಾರೆ ಅದರೊಳಗಡೆ. ನಮಗೆ ಇಂತಿಂಥ ಕಾರಣಗಳಲ್ಲಿ ಇಂತಿಂಥವರೆಲ್ಲ ನಮಗೆಲ್ಲ ಇದ್ದರು, ನಮಗೆ ವೈರತ್ವಗಳಿತ್ತು ಅಂತ ಅನ್ನುವಂಥದ್ದು ಬರೆದಿರೋದುಂಟು. ಆದರೆ ಯಾವ ಮೂಲಗಳಿಂದ ಆಗಿದೆ ಅಂತ ಅನ್ನುವಂಥದ್ದು ಪತ್ತೆ ಮಾಡ್ತಕ್ಕಂಥದ್ದು ಪೊಲೀಸರಿಗೆ ಇದೊಂದು ಸವಾಲಿದು. ಯಾಕೆಂದರೆ ಹಲವಾರು ಕಾರಣಗಳು ಇವರ ಹಿಂದೆ ಇರ್ತವೆ. ಸಾಮಾನ್ಯವಾಗಿ ಏನಂದರೆ ಈ ಹಿಂದೆನೂ ಸಹ ನಾವು ರಾಕೇಶ್ ಮಲ್ಲಿಯವ್ರನ್ನ ಮತ್ತು ರಾಕೇಶ್ ಮಲ್ಲಿಗೂ ಮತ್ತು ಮುತ್ತಪ್ಪರಿಗಿರ್ತಕ್ಕಂಥ ಅತ್ಯಂತ ಆತ್ಮವಿಶ್ವಾಸ ಮತ್ತು ಅವ್ರ ಗೆಳೆತನಗಳನ್ನ ನಾವು ನೋಡಿದ್ದೀವಿ ಭಾಳ. ಆಮೇಲೆ ಹಲವಾರು ಬಾರಿನೂ ಸಹ ಇದ್ರ ಬಗ್ಗೆ ನಾವು ಅವ್ರ ವಿಚಾರಣೆಗಳು ಮಾಡಿದ್ದೀವಿ, ಮಾತಾಡಿಸಿದ್ದೀವಿ, ಅವ್ರನ್ನ ಗಂಟೆಗಟ್ಟಲೆ ನಾವು ಇಂಟ್ರೋಗೇಟ್ ಮಾಡಿದ್ದೀವಿ. ಮತ್ತು ಹಲವಾರು ವಿಚಾರಗಳನ್ನ ನಾವು ತಿಳಿದು ದಾಖಲೆಗಳನ್ನ ದಾಖಲಿಸಿದ್ದೀವಿ. ಪೊಲೀಸ್ ಏನು ನಮ್ಮ ಸಂಬಂಧಪಟ್ಟಂಥ ವಿಚಾರಗಳನ್ನ CCBಲೆ ಆಗಿರ್ಬೋದು, ಮತ್ತು ನಮಗೆ ಎಲ್ಲೆಲ್ಲಿ ತನಿಖೆಯ ಕಾಲದಲ್ಲಿ ಬೇಕಾಗಿತ್ತು ಅಂಥ ಸಮಯದಲ್ಲಿ. ಆ ಕಾರಣಕ್ಕೆ ಯಾವಾಗ ಇವ್ರದ್ದು ಡಿಸ್ಪ್ಯೂಟ್ ಅಂತ ಬಂತು, ಸಿವಿಲ್ ಡಿಸ್ಪ್ಯೂಟು, ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂತ ಆದಮೇಲೆ ಅದು ಕೆಲವಷ್ಟು ಪ್ರಕಾರಗಳಲ್ಲಿ ಅದು ಕಾಂಪ್ರಮೈಸ್ ಆಯ್ತಂತೆ. ಆಮೇಲೆ ಅಲ್ಲಿದು ಇವ್ರು ಕೊಟ್ಟರಂತೆ. ಇದು ಮಾತ್ರನೇ ನಾವು ಕೇಳ್ತಾ ಇದ್ವಿ. ಎಲ್ಲೂ ಸಹ ಅದು ನ್ಯಾಯಾಲಯಕ್ಕೆ ಭಾಳ ಅತ್ಯಂತ ವೇಗವಾಗಿ ಬಂದು ಇಲ್ಲ ಕೇಸ್ಗಳಾಡ್ತಕ್ಕಂಥದ್ದೇ ಆಗಲಿ, ಮತ್ತು ಆ ವಿಚಾರದಲ್ಲಿ ಎಲ್ಲಾದ್ರೂ ಕೌಂಟ್ರ್ಗಳಾಗಿರ್ತಕ್ಕಂಥದ್ದು ಅನ್ನುವಂಥದ್ದು
ಸಾಮಾನ್ಯವಾಗಿ ನಾವು ವಿಟ್ನೆಸ್ ಮಾಡಿದ್ದು ಭಾಳ ಕಮ್ಮಿ. ಆದರೆ ಕೆಲವಷ್ಟು ಇವನ್ನ ಸಂಧಾನಗಳ ಮುಖಾಂತರ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆ. ಆದರೆ ಈಗೇನು ಫೈರಿಂಗ್ ಆಗಿರ್ತಕ್ಕಂಥದ್ದು ಭಾಳ ಇತ್ತೀಚಿನ ದಿನಗಳಿಂದ ಏನು ನಡೆದಿದೆಯೋ ಡೆವಲಪ್ಮೆಂಟ್ಗಳು, ಸಾಮಾನ್ಯವಾಗಿ ಒಂದು 6 ತಿಂಗಳು 1 ವರ್ಷದಿಂದನೋ ಇದೇ ಕಾರಣ ಆಗ್ತದೆ. ನನ್ನ ಲೆಕ್ಕದಲ್ಲಿ ಅದರೊಳಗಡೆ ಯಾವುದಾದ್ರೂ ಒಂದು ಬಲವಾದಂಥ ಕಾರಣ ಇದ್ದೇ ಇರುತ್ತೆ. ಕೊಲ್ಲೇಬೇಕು ಅಂತ ಅನ್ನುವಂಥ ತೀರ್ಮಾನ ಮಾಡ್ಕೊಂಡು ಅದನ್ನ ಒಂದು ಏನು 70mm ಭಾಳ ಶಾರ್ಟ್ ಗನ್ ತೊಗೊಂಡು ಬಂದು ಕೊಂದಾಕಬೇಕು ಅನ್ನುವಂಥ ತೀರ್ಮಾನದಿಂದನೇ ಫೈರ್ ಮಾಡಿರ್ತಕ್ಕಂಥದ್ದಿದೆ. ಆ ಕಾರಣಕ್ಕೋಸ್ಕರನೇ ಇತ್ತೀಚಿನ ಕಾರಣಗಳೇ ನನ್ನ ಲೆಕ್ಕದಲ್ಲಿ ಭಾಳ ಹಳೆಯ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಏನೇನು ಕಾರಣಗಳು ನಡೆದಿದ್ದಾವೆ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ತನಿಖೆ ಮಾಡಿದ್ರೆ ಭಾಳ ಬೇಗ ಈ ಕೇಸನ್ನ ಪತ್ತೆ ಮಾಡ್ತಕ್ಕಂಥದ್ದಾಗ್ತದೆ. ಸಾಮಾನ್ಯವಾಗಿ ಏನಾಗ್ತದೆ, ಒಬ್ಬ ಮನುಷ್ಯನ ಆ ಇತ್ತೀಚಿನ ಕಾರಣಗಳಲ್ಲಿ ಇವ್ರು ಏನಾದರೂ ಅದಕ್ಕೆ ಸ್ಪಂದಿಸದೇ ಇದ್ದಾಗ ಅದಕ್ಕೆ ಆ ಸಡನ್ ತೀರ್ಮಾನಗಳನ್ನ ಅವರು 15 ದಿವಸ 1 ತಿಂಗಳು 2 ತಿಂಗಳಲ್ಲಿ ಮಾಡಿಬಿಡ್ತಾರೆ. ಇಂಥದ್ದೇನಾದ್ರು ಮಾಡಬೇಕು ಅಂದಾಗ 5 ವರ್ಷಗಳ ಹಿಂದೆ ಇದ್ದಂಥ ಏನಾದರೂ ಹಿಂದೆ ಇದ್ದಂತಹ ಏನು ಆ ಶತ್ರುತ್ವ ಇರ್ತದಲ್ಲ, ಅವು ಶಮನ ಆಗ್ಬಿಡ್ತವೆ. ಮನುಷ್ಯನ ಹತ್ರ ಒಂದೊಂದೇ ನಿಧಾನಗತಿಯಲ್ಲಿ ಅವು ಕಮ್ಮಿ ಆಗ್ತಾ ಬಂದ್ಬಿಡ್ತವೆ. ಆ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಾದಂಥವು ಏನಾಗಿದೆ ಬೆಳವಣಿಗೆಗಳು ಮತ್ತು ಇದಕ್ಕೆ ವೈರತ್ವ ಬರೋದಕ್ಕೆ ಕಾರಣ ಯಾರ್ಯಾರಿದ್ರು ಮತ್ತು ಘಟನಾವಳಿಗಳೇನೇನು ನಡೆದಿದ್ದವು ಅಂತ ಅನ್ನುವಂಥದ್ದನ್ನ ನಾವು ನೋಡ್ಕೊಂಡು ಹೋದರೆ ನನ್ನ ಲೆಕ್ಕದಲ್ಲಿ ಇದನ್ನು ಏನು ಪತ್ತೆ ಮಾಡ್ತಕ್ಕಂಥದ್ದು ಸುಲಭ ಆಗ್ತದೆ. ಏನು ಕಷ್ಟದ ಕೇಸನ್ನೆಲ್ಲ ಪತ್ತೆ ಮಾಡ್ತಕ್ಕಂಥದ್ದಕ್ಕೆ ಇದು. ಓಕೆ ಉಮೇಶ್ ಸರ್, ಇದು ಶಾರ್ಪ್ ಶೂಟರ್ ಅಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ ಅಲ್ಲ? ಒಂದು ರನ್ನಿಂಗ್ ಆಬ್ಜೆಕ್ಟನ್ನು ಅವರು ಟಾರ್ಗೆಟ್ ಮಾಡ್ತಾರೆ, ಡ್ರೈವರ್ ಸೀಟನ್ನೇ ಗುರಿಯಾಗಿಸ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ. ಯಾಕೆಂದರೆ ನೋಡಿ, ಕಾರ್ನಲ್ಲಿ ಯಾವ ಭಾಗದಲ್ಲಿ ಕೂತ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಯ ಮನುಷ್ಯನಿಗಿಲ್ಲ ಅಂತ ಕಾಣಿಸ್ತದೆ ಫೈರ್ ಮಾಡಿರೋರಿಗೆ. ಆ ಕಾರಣಕ್ಕೋಸ್ಕರನೇ ಅವನು ಡ್ರೈವರ್ ಸೀಟ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಡ್ರೈವರ್ ಮಾಡ್ತಾ ಇದ್ದಾನೆ, ಡ್ರೈವಿಂಗ್ ಅವನೇ ಮಾಡ್ಕೊಂಡು ಬರ್ತಾನೆ ಅಂತ ಅನ್ನುವಂಥ ಮಾಹಿತಿ ಇದೆ. ಒಂದು ವೇಳೆ ಅಕಸ್ಮಾತ್ ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು ಯಾರಾದರೂ ಮಾಹಿತಿ ಕೊಟ್ಟಿದ್ರೆ ಹಿಂಭಾಗದ ಸೀಟ್ನಲ್ಲಿ ಕೂತ್ಕೊಂಡಿದ್ದಾನೆ ಮನುಷ್ಯ ಅಂತ ಅನ್ನುವಂಥ ಮಾಹಿತಿ ನನ್ನ ಲೆಕ್ಕದಲ್ಲಿ ಶೂಟರ್ಗೆ ಸಿಗ್ತಾ ಇತ್ತು. ಅವರು ಇವರೇ ಡ್ರೈವಿಂಗ್ ಮಾಡ್ತಾರೆ ಅಂತ ಅನ್ನುವಂಥ ಮಾಹಿತಿ ಫೈರ್ ಮಾಡಿದವನಿಗಿದ್ದರಿಂದ ಅವನು ಡ್ರೈವರ್ಗೆ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದಾದ್ದರಿಂದ ಅದು ಕೆಳಗಡೆ ಅಂದರೆ ಭಾಳ ಬಲವಾದಂಥ ಏಟ್ ಬಿದ್ದಿದೆ ನೋಡಿ. ಅದು ಭಾಳ ಗಟ್ಟಿ ಇರುತ್ತೆ. ಫಾರ್ಚುನರ್ ಕಾರ್ದು ಏನು ಅದು ಟಿನ್ ಬರುತ್ತಲ್ಲ, ಅದು ಬಾಡಿ ತುಂಬ ಹಾರ್ಡ್. ಅದನ್ನೇ ಸೀಳ್ಕೊಂಡು ಮತ್ತೆ ಅದು ಒಳಗಡೆ ಇರ್ತಕ್ಕಂಥ ಸೀಟ್ನ ಭೇದಿಸ್ಕೊಂಡು ಅಲ್ಲಿಂದ ಮತ್ತೆ ಮುನ್ನುಗ್ಗಿ ಅವನಿಗೆ ಟಚ್ ಆಗಿ ಕೆಲವಷ್ಟು ಸ್ಪ್ಲಿಂಟರ್ಗಳು ಮತ್ತು ಅಲ್ಲಿಂದ ಹೋಗಿ ಅದು ನೆಕ್ಸ್ಟ್ ಡೋರ್ಗೆ ತಗಲಾಕೊಂಡಿದೆ ಅಂದರೆ ಭಾಳ ಅತ್ಯಂತ ಅದೊಂಥರ ಮ್ಯಾಗ್ನಮ್ ಸ್ಟೈಲ್. ಅದು ನಾವು ಏನು ಅದನ್ನ ಏನು ಈ ತೋಟ ಇದೆಯೋ ಅದು ಮ್ಯಾಗ್ನಮ್ ಅಂದರೆ ಅಂಥದ್ರಲ್ಲಿ ಆನೆನೂ ಹೊಡೆದು ಬಿಡ್ಬೋದು. ಆ ಮಟ್ಟದಂಥ ಪವರ್ಫುಲ್ ವೆಪನ್ನು ಮತ್ತು ಅದೇ ಥರವಾದಂಥ ತೋಟನೂ ಸಹ. ಆ ಕಾರ್ಟ್ರಿಡ್ಜು ಭಾಳ ಬಲವಾದಂಥ ಕಾರ್ಟ್ರಿಡ್ಜ್ ಆಗಿದೆ. ಇದನ್ನು ಭಾಳ ತಯಾರಿ ಮಾಡಿಕೊಂಡು ಭಾಳ ಪ್ರಾಕ್ಟೀಸ್ ಇರ್ತಕ್ಕಂಥವರು ಬಂದು ಇದನ್ನು ಫೈರ್ ಮಾಡಿರ್ತಕ್ಕಂಥದ್ದಿದೆ. ಇದು ಸುಪಾರಿ ಆಗಿರ್ಬೋದು, ಇಲ್ಲಿ ಶಾರ್ಪ್ ಶೂಟರೇ. ಯಾಕೆ ಅಂತಂದರೆ ಯಾವುದೇ ಮೂವಿಂಗ್ ಆಬ್ಜೆಕ್ಟ್ ಹೊಡಿಬೇಕು ಅಂದರೆ ಅವನಿಗಾಗಲೇ ಹೊಡೆದಿದ್ರೆ ಮಾತ್ರ ಸದ್ಯ ಅದನ್ನು ಒಂದು ಚಾನ್ಸ್ ತಗೋತಾನೆ. ಇಲ್ಲ ಅಂತಂದರೆ ಇದನ್ನು ಏಕಾಏಕಿ ಬಂದ್ಬಿಟ್ಟು ನಾನು ಹೊಡಿತೀನಿ ಬರ್ತಾ ಇರುವಂಥ ಕಾರಲ್ಲಿ ಅಂತ ಅನ್ನುವಂಥ ಚಾನ್ಸ್ ತಗೊಳ್ಳೋದು ಭಾಳ ಕಮ್ಮಿ. ಆ ಕಾರಣಕ್ಕೆ ಇವನು ಯಾರೋ ಭಾಳ ಪಟಿಂಗ ಮತ್ತು ಇವನು ಭಾಳ ಇದರಲ್ಲಿ ಪಳಗಿರ್ದ ಆಸಾಮಿನೇ ಆಗಿರ್ತಾನೆ. ಓಕೆ, ಥ್ಯಾಂಕ್ ಯು ಉಮೇಶ್ ಅವರೇ. TV9 ಜೊತೆ ಮಾತನಾಡಿದ್ದಕ್ಕೆ. ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ಉಮೇಶ್ ಅವರು. ಅಷ್ಟು ಸುಲಭ ಇಲ್ಲ. ಆಮೇಲೆ ಫಾರ್ಚುನರ್ ಬಿಗ್ ಬಿಲ್ಟ್ ಜೊತೆಗೆ ಸ್ಟ್ರಾಂಗ್ ಬಿಲ್ಟ್ ಕೂಡ. ಆ ಡೋರನ್ನ, ಹೆವಿ ಡೋರನ್ನ ಸೀಳ್ಕೊಂಡು ಗುಂಡು ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಬುಲೆಟ್ಸ್ ಆಗಿದೆ ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ವೆಲ್ ಟ್ರೈನ್ಡ್ ಆಗಿರ್ತಾರೆ, ಶಾರ್ಪ್ ಶೂಟರ್ಸ್ಗಳಾಗಿರ್ತಾರೆ. ಸುಲಭದ ಕೆಲಸ ಅಲ್ಲ ಇದು. ಏಕಾಏಕಿಯಾಗಿ ಬಂದು ನಾನು ಫೈರ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಿರಬೇಕು, ರನ್ನಿಂಗ್ ಆಬ್ಜೆಕ್ಟ್ಗಳನ್ನ ಟಾರ್ಗೆಟ್ ಮಾಡಿರೋ ಅನುಭವ ಇರಬೇಕು, ಆಗ್ಲೇ ಇಂಥದನ್ನ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು.